ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಹಿರಿಯ ಮುತ್ಸದ್ದಿ ರಾಜಕಾರಣಿ ಹಂಪನಗೌಡರಿಗೆ ಸಚಿವ ಸ್ಥಾನ ನೀಡಲು ಮಾದಿಗ ಸಮಾಜ ಒತ್ತಾಯ. ಊರಿಗೂ ರಾಜ್ಯಕ್ಕೂ ಒಳ್ಳೆ ಟೈಮ್ ಬರುತ್ತಿದೆ. ನಟ ಕಿಚ್ಚ ಸುದೀಪ್ ಸಾರ್ವಜನಿಕ ವಲಯದಲ್ಲೀಗ ಭಾರಿ ಚರ್ಚೆ. ಪಿಡಿಒ ಸಾವು ರಾಜ್ಯದಲ್ಲಿ ದಾಖಲಾದ 180ನೇ ಅಸಹಜ ಪ್ರಕರಣ. ತುರ್ತು ಮಧ್ಯಸ್ಥಿಕೆ ವಹಿಸಲು ರಾಜ್ಯಪಾಲರಿಗೆ ಮನವಿ. ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ 13ನೇ ಮಹಾ ಅಧಿವೇಶನ. ರಾಯಚೂರಿನಲ್ಲಿ ಸ್ವಾಗತ ಸಮಿತಿ ರಚನೆ. ನೂತನ ವಧುವರರಿಗೆ ಶುಭ ಹಾರೈಸಿದ ಹರಗುರು ಚರಮೂರ್ತಿಗಳು, ಡಿಕೆಶಿ ಮತ್ತು ಸಚಿವರು, ಶಾಸಕರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಹಿರಿಯ ಮುತ್ಸಜ್ಜಿ ರಾಜಕಾರಣಿಗಳು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪ್ ಮೂಡಿಸಿ 5 ಸಾರಿ ಗೆಲುವು ಸಾಧಿಸಿ ಕ್ಷೇತ್ರ ಜನರ ಮನೆ ಮಾತಾಗಿರುವ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರಿಗೆ ಈ ಬಾರಿಯಾದರೂ ಸಚಿವ ಸ್ಥಾನ ನೀಡುವಂತೆ ಮಾದಿಗ ಸಮುದಾಯದ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಒತ್ತಾಯ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರದಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಎಸ್ಎನ್ಎಲ್ ನಿವೃತ್ತ ನೌಕರರಾದ ಯಮನಪ್ಪ ಅವರು, ಶಾಸಕರು ಹಂಪನಗೌಡ ಬಾದರ್ಲಿಯವರು ಇಡೀ ಜಿಲ್ಲೆಗೆ ಹಿರಿಯ ಶಾಸಕರಾಗಿದ್ದು, ಸಚಿವರು ಕೂಡ ತರಲಾಗದಷ್ಟು ಅನುದಾನವನ್ನು ತಂದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಳಗಿರುವ ಸಮುದಾಯದ ಜನಾಂಗಕ್ಕೆ ಸಮುದಾಯದ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲದೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಕೊಡಿಸಿ ಮಾದಿಗ ಸಮುದಾಯಕ್ಕೆ ಶ್ರಮಿಸಿದ್ದಾರೆ. ತಾಲೂಕಿನಲ್ಲಿ ಮಾದಿಗ ಸಮಾಜದ ಜೊತೆಗಷ್ಟೇ ಅಲ್ಲದೆ ತಾಲೂಕಿನಲ್ಲಿ ಪ್ರತಿ ಸಮುದಾಯದ ಸಮಾಜವನ್ನು ಒಂದುಗೂಡಿಸಿಕೊಂಡು ಹೋಗುವ ಮೂಲಕ ಎಲ್ಲ ಸಮಾಜದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಜನಪ್ರಿಯ ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ಜನರ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ 5ನೇ ಸಲವೂ ಶಾಸಕರಾಗಿ ಆಯ್ಕೆಯಾದ ಮುತ್ಸದ್ದಿ ರಾಜಕಾರಣಿಯಾಗಿದ್ದು, ಸಚಿವ ಸಂಪುಟ ವಿಸ್ತರಣೆ ಆದರೆ ಹಂಪನಗೌಡರಿಗೆ ಸಚಿವ ಸ್ಥಾನ ಕೊಡಬೇಕು. ಸಚಿವ ಸ್ಥಾನ ನೀಡಿದರೆ ಮಾತ್ರ ಕ್ಷೇತ್ರವು ಮತ್ತಷ್ಟು ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಎಂದರು. ಹಿರಿಯ ಕಾಂಗ್ರೆಸ್ ಮುಖಂಡ ಮರಿಯಪ್ಪ ಜಾಲಿಯಾಳ್ ಮಾತನಾಡಿ, ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ನೀಡುವಂತೆ ಪಕ್ಷದ ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡುತ್ತೇವೆ. ಸಾಧ್ಯವಾದರೆ ಮಾದಿಗ ಸಮುದಾಯದ ಮುಖಂಡರ ನಿಯೋಗ ತೆಗೆದುಕೊಂಡು ಹೋಗಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನು ಹಾಗೂ ಡಿಸಿಎಂ ಡಿಕೆಶಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿಕೊಳ್ಳುತ್ತೇವೆ. ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಸಿಗುವ ತನಕ ಮಾದಿಗ ಸಮಾಜವು ಅವರ ಬೆಂಬಲಕ್ಕೆ ನಿಲ್ಲುತ್ತದೆ. ಸಚಿವ ಸ್ಥಾನ ಸಿಗುವವರೆಗೂ ನಮ್ಮ ಹೋರಾಟ ಕೂಡ ಇರುತ್ತದೆ ಎಂದರು. ಇದೇ ವೇಳೆ ಮಾದಿಗ ಸಮಾಜದ ಮುಖಂಡರಾದ ಆರ್ ಅಂಬ್ರೂಸ್, ರಾಮಣ್ಣ ಸಾಸ್ಲಮರಿ, ಹುಲ್ಗಪ್ಪ, ಸೋಮನಾಥ್ ಸೂಲಂಗಿ, ಹನುಮಂತಪ್ಪ, ಲಕ್ಷ್ಮಣ, ಫಕೀರಪ್ಪ, ಹನುಮಂತಪ್ಪ, ಮೌಲಪ್ಪ ಮಾಡಸಿರ್ವಾರ್, ಸುರೇಶ್ ಗೊರೆಬಾಳ ಸೇರಿದಂತೆ ಇನ್ನಿತರರು ಇದ್ದರು. ಆರಿಸಿ ಬಂದು ಶಾಸಕರಾಗಿ ನಮ್ಮ ತಾಲೂಕಿನ ಶ್ರೇಯೋಭಿವೃದ್ಧಿಗಾಗಿ ಅವರು ನಮ್ಮ ಸರ್ಕಾರದಿಂದ ಪಡೆದಂತಹ ಅನುದಾನ ಯಾವ ಶಾಸಕರೂ ತಗೊಂಡಿಲ್ಲ. ಅಷ್ಟೊಂದು ಅನುದಾನನ ನಮ್ಮ ಜನಪ್ರಿಯ ಶಾಸಕರಾದಂತಹ ಹಂಪನಗೌಡ ಬಾದರ್ಲಿ ಅವರು ಸಿಂಧನೂರು ತಾಲೂಕಿಗೆ ತಗೊಂಡು ಬಂದು ಅವರು ಎಲ್ಲ ತಮ್ಮ ಕೈಲಿ ಆದಂತಹ ಏನು ಅಭಿವೃದ್ಧಿ ಪಡಿಸಬೇಕು ಅದನ್ನೆಲ್ಲ ಪಡಿಸ್ತಾರೆ. ಆದರೂ ಅವರಿಗೆ ಇವತ್ತಿನವರೆಗಾಯಿತು ಒಂದು ಸಚಿವ ಸ್ಥಾನ ಇಲ್ಲ. ಕೇವಲ MSIL ಅಧ್ಯಕ್ಷ ಸ್ಥಾನ ಒಂದೇ ಸಿಕ್ಕಿತ್ತು. ಅದಾದ ನಂತರ ಇನ್ನೂವರೆಗೆ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ. ಆ ಒಂದು ಕೊರಗು ನಮಗೂ ಇದೆ. ಯಾಕಂದರೆ ಅವರೊಬ್ಬ ಜನಪ್ರಿಯ ಶಾಸಕ. ಅದಾದ ನಂತರ ಅಹಿಂದ ಒಂದು ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ಅಹಿಂದಕ್ಕ ಹೆಗಲು ಕೊಟ್ಟು ದುಡಿದಂತಹ ವ್ಯಕ್ತಿ ಹಂಪನಗೌಡ ಬಾದರ್ಲಿ ಅವರು. ಅಂತ ಒಂದು ಸಜ್ಜನರಾದಂತಹ ಹಂಪನಗೌಡ ಬಾದರ್ಲಿ ಅವರಿಗೆ ಯಾಕೆ ಕೊಡಬಾರದು ಸಚಿವ ಸ್ಥಾನ? ಎಲ್ಲರಿಗೆ MLC ಅವರಿಗೆ ಇನ್ನೊಬ್ಬರಿಗೆ ಎಲ್ಲ ಕೊಡ್ತೀರಿ. ಇವರು 5 ಸಲ MLA ಆದಂತಹ ಒಬ್ಬ ನುರಿತ, ಆಮೇಲೆ ಈ ಭಾಗದಾಗ ಹಿರಿಯರಾದಂತಹ ಶಾಸಕರು ಆದಂತಹ ಹಂಪನಗೌಡ ಬಾದರ್ಲಿ ಅವರಿಗೆ ಯಾಕೆ ಸಚಿವ ಸ್ಥಾನ ನೀವು ಕೊಡ್ತಾ ಇಲ್ಲ? ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ಮಾದಿಗ ಸಮುದಾಯದ ವತಿಯಿಂದ ಅವ್ರನ್ನ ಕೇಳಿಕೊಳ್ತೀವಿ. ಆಮೇಲೆ ಒತ್ತಾಯನೂ ಮಾಡ್ತಾ ಇದ್ದೀವಿ. ಖುಷಿಯ ವಿಚಾರ ಏನೆಂದರೆ, ಊರಿಗೆ ಮತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಟೈಮ್ ಬರುತ್ತಿದೆ. ಬರಲಿ ಬಿಡಿ, ಬರಲಿ ತಾನೇ ಎಂದು ಬಸನಗೌಡ ಫೌಂಡೇಶನ್ ವತಿಯಿಂದ 151 ಸಾಮೂಹಿಕ ವಿವಾಹ, 5001 ಮುತ್ತೈದೆಯರಿಗೆ ಉಡಿ ತುಂಬುವ ಹಾಗೂ ವಿಧಾನ ಪರಿಷತ್ ಶಾಸಕರಾದ ಬಸನಗೌಡ ಬಾದರ್ಲಿ ಅವರ 1 ವರ್ಷದ ಸಾಧನಾ ಕೈಪಿಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಟ ಕಿಚ್ಚ ಸುದೀಪ್ ಅವರು ಸಾರ್ವಜನಿಕರಿಗೆ ಹೇಳಿದರು.
ಹಾಗಾದರೆ ಒಳವರ್ಮದ ಈ ಖುಷಿಯ ಗುಟ್ಟಿನ ವಿಷಯ ಏನು ಅಂತ ಬುದ್ಧಿವಂತ ನಾಗರಿಕರು ಅರ್ಥ ಮಾಡಿಕೊಂಡಿರಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಟ್ಟ ಬದಲಾಗುವ ಸೂಚನೆ ಕೊಟ್ಟರ ಸುದೀಪ್ ಅಥವಾ ತನ್ನ ಕಾಸಾ ದೋಸ್ತ್ ನಟ ದರ್ಶನ್ ಬಿಡುಗಡೆ ಆಗುತ್ತಾರಾ ಎಂಬುದೊಂದೇ ಈಗ ಹಲವರಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಇಳಿದು DK ಶಿವಕುಮಾರ್ ಗದ್ದುಗೆ ಏರುತ್ತಾರಾ ಅಥವಾ ಬಸನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಒಲಿದು ಬರುತ್ತದಾ? ಕಿರಿದು ಸೇರಿದ್ದ ಜನಸಮೂಹದ ಎದುರು ನಿಂತು ಬಹಿರಂಗ ಸಭೆಯಲ್ಲಿ ನಟ ಕಿಚ್ಚ ಸುದೀಪ್ ಕೊಟ್ಟ ಒಂದು ಹಿಂಟ್, ಆ ಒಂದೇ ಒಂದು ತೂಕದ ಮಾತು ಸಾರ್ವಜನಿಕ ವಲಯದಲ್ಲಿ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಮೊದಲೇ ಹೇಳಿ ಕೇಳಿ ಸಿನಿಮಾ ಮಂದಿ ಬ್ಯಾರೆ, ಹಿಂಟು ಕೊಡುವುದರಲ್ಲಿ ನಿಶ್ಚಿಮರು. ನಟ ಸುದೀಪ್ ಮತ್ತು ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿದ್ದ ಮೊಹಮ್ಮದ್ ನಲ್ಫಾಡ್ ಅವರ ಗೆಳೆತನ ಬಹಳ ವರ್ಷದ್ದು. ಅವರ ಮೂಲಕ ರಾಜ್ಯ ರಾಜಕಾರಣದ ವಿಷಯ ತಿಳಿಯಿತೇ ಗೊತ್ತಿಲ್ಲ. ಆದರೆ ನಟ ಸುದೀಪ್ ಸುಖ ಸುಮ್ಮನೆ ಮಾತನಾಡುವ ವ್ಯಕ್ತಿಯಲ್ಲ. ಅವರದು ಸದಾ ತೂಕದ ಮಾತು ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಿರುವ ವಿಷಯ. ಏನೇ ಇರಲಿ, ಅವರೇ ಹೇಳಿದಂತೆ ಊರಿಗೂ ರಾಜ್ಯಕ್ಕೂ ಒಳ್ಳೆಯ ಟೈಮು ಬರುತ್ತದೆ, ಬರಲಿ ಬಿಡಿ ಎನ್ನುವುದು ಸಾರ್ವಜನಿಕರದ್ದಾಗಿದೆ. ನಟ ಕಿಚ್ಚ ಸುದೀಪ್ ಅವರನ್ನು ಕರೆತಂದಿದ್ದ ಹೆಲಿಕಾಪ್ಟರ್ ನಿಗದಿತ ಹೆಲಿಪ್ಯಾಡ್ ಬಿಟ್ಟು ಬೇರೆ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಮಾಡಲಾಗಿತ್ತು. ಕಾರಣ ಒಂದೇ ಆವರಣದಲ್ಲಿ 3 ಹೆಲಿಪ್ಯಾಡ್ ನಿರ್ಮಿಸಿದ ಕಾರಣ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೆಲಿಕಾಪ್ಟರ್ ಇಳಿಯುವ ಜಾಗದಲ್ಲಿ ಕಿಚ್ಚ ಸುದೀಪ್ ಮತ್ತು ಮೊಹಮ್ಮದ್ ನಲ್ಪಾಡ್ ಇದ್ದ ಹೆಲಿಕಾಪ್ಟರ್ ಇಳಿಸಿ ಪೈಲಟ್ ಪೊಲೀಸರಿಗೆ ಗೊಂದಲ ಸೃಷ್ಟಿಸಿದರು. ನಂತರ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಹೆಲಿಕಾಪ್ಟರ್ ಪೈಲಟ್ ಮತ್ತೊಮ್ಮೆ ಹೆಲಿಕಾಪ್ಟರ್ ಅನ್ನು ಮೇಲಕ್ಕೇರಿಸಿ ಬೇರೆ ಹೆಲಿಪ್ಯಾಡ್ಗೆ ಲ್ಯಾಂಡ್ ಮಾಡಿದ ಪ್ರಸಂಗವೂ ನಡೆಯಿತು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬರುವ ಹೆಲಿಕಾಪ್ಟರ್ 1 ಗಂಟೆ ತಡವಾಗಿ ಬಂದಿದ್ದರಿಂದ ಅಷ್ಟರಲ್ಲೇ ಮತ್ತೆ ಪೈಲಟ್ ಹೆಲಿಕಾಪ್ಟರ್ ಅನ್ನು ಮೇಲಕ್ಕೇರಿಸಿ ತಮ್ಮ ನಿಗದಿತ ಸ್ಥಳದಲ್ಲಿ ನಿಲ್ಲಿಸಿದರು. ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿರೋ ಕೆಲಸಕ್ಕೆ ಬಸವನಗೌಡರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಥ್ಯಾಂಕ್ಸ್ ಹೇಳ್ತಾರೆ. ಖುಷಿ ಏನಂದ್ರೆ ಊರಿಗೆ ಹಾಗೂ ರಾಜ್ಯಕ್ಕೆ ಒಳ್ಳೆ ಟೈಮ್ ಬರ್ತಾ ಇದೆ. ಬರ್ಲಿದ್ದಾನೆ, ಜೋರಾಗಿ ಹೇಳಿ ಬರ್ಲಿದ್ದಾನೆ. ಕಳಿಸೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ನನಗೆ ಜಾಸ್ತಿ ಬೇರೆ ಮಾತಾಡಕ್ಕೆ ಬರಲ್ಲ. ಬಹಳ ಹಿರಿಯರು ಕೂತಿದ್ದಾರೆ ವೇದಿಕೆಯಲ್ಲಿ, ಅವರೊಟ್ಟಿಗೆ ನಾನು ವೇದಿಕೆ ಹಾಕೋದಕ್ಕೆ ಬಹಳ ಖುಷಿಯಾಗುತ್ತೆ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 9036731385. ರಾಜ್ಯದಲ್ಲಿ ಹಲವೆಡೆ ಕೆಲಸದ ಒತ್ತಡ, ಹಲ್ಲೆ, ಮಾನಸಿಕ ಕಿರಿಕಿರಿ,
ಕುರಿತಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅಸಹಜ ಸಾವು ಹೆಚ್ಚುತ್ತಿದ್ದು, ಇದರ ನಿವಾರಣೆಗೆ ಮಧ್ಯಸ್ಥಿಕೆ ವಹಿಸುವಂತೆ ತಾಲೂಕು ಪಂಚಾಯಿತಿಯ ಮೂಲಕ ಪಿಡಿಒಗಳು ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇಂದು ಸೋಮವಾರ ಮನವಿ ಸಲ್ಲಿಸಿದ ಸಿಂಧನೂರು ತಾಲೂಕು ಪಿಡಿಒಗಳು 2001ರಿಂದ 2026ರವರೆಗೆ ಅಸಹಜ ಸಾವನ್ನಪ್ಪಿದ ಪಿಡಿಒಗಳ ಪಟ್ಟಿಯೊಂದಿಗೆ ಮನವಿ ಮಾಡಿದ ಪಿಡಿಒಗಳು ಪ್ರಸ್ತುತ ಪಿಡಿಒಗಳು ಅಸುರಕ್ಷಿತ ಮತ್ತು ಅತ್ಯಂತ ಭೀಕರ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೋಣ ತಾಲೂಕಿನ ಅಸೂಟಿ ಹಾಗೂ ಕೋತ್ಬಾಳ್ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿದ್ದ ಮುಕ್ತು ಹುಸೇನ್ ಕರಡಿಗುಡ್ಡ ಇತ್ತೀಚೆಗೆ ರೋಣದ ಬಾಡಿಗೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ತಾಜಾ ಉದಾಹರಣೆಯಾಗಿದೆ. ಇದು ರಾಜ್ಯದಲ್ಲಿ ದಾಖಲಾದ 180ನೇ ಅಸಹಜ ಪ್ರಕರಣವಾಗಿದೆ. ಇಂತಹ ಸಾವು ಕುಟುಂಬದ ಸದಸ್ಯರನ್ನು ಅನಾಥರನ್ನಾಗಿಸುತ್ತಿದೆ. ಈ ಕಷ್ಟವನ್ನು ಮನವಿಯಲ್ಲಿ ತಿಳಿಸಿದರು. ಇಂತಹ ಸಾವು ಕುಟುಂಬದ ಸದಸ್ಯರನ್ನು ಅನಾಥರನ್ನಾಗಿಸುತ್ತದೆ ಎಂದು ಕಷ್ಟವನ್ನು ಮನವಿಯಲ್ಲಿ ತಿಳಿಸಿದರು. ಮಾನವೀಯತೆ ಮತ್ತು ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ತುರ್ತು ಮಧ್ಯಸ್ಥಿಕೆ ವಹಿಸಬೇಕೆಂದು ಕೂಡ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಿಡಿಒ ಮೊಹಮ್ಮದ್ ಹನೀಫ್, ಪ್ರಕಾಶ್ ಪಾಟೀಲ್, ಜಯಶ್ರೀ, ಮುದುಕಪ್ಪ ಸೇರಿದಂತೆ ಹಲವರು ಮನವಿ ಸಲ್ಲಿಸಿದರು. ಸಿಪಿಐಎಂಎಲ್ ರೆಡ್ ಸ್ಟಾರ್ ಕೇಂದ್ರ ಸಮಿತಿ ನಿರ್ಧಾರದಂತೆ ಪಕ್ಷದ 13ನೇ ಮಹಾ ಅಧಿವೇಶನವನ್ನು 2026 ಸೆಪ್ಟೆಂಬರ್ 16ರಿಂದ 20ರವರೆಗೆ ರಾಯಚೂರಿನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಇದರ ಅಂಗವಾಗಿ ರಾಯಚೂರಿನಲ್ಲಿ ಕನ್ನಡ ಭವನದಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಮಹಾ ಅಧಿವೇಶನ ನಡೆಸಲು ಸ್ವಾಗತ ಸಮಿತಿಯನ್ನು ರಚಿಸಲಾಯಿತು. ಅಮೆರಿಕ ನೇತೃತ್ವದ ಸಾಮ್ರಾಜ್ಯಶಾಹಿಯು ತೀವ್ರ ಬಲಪಂಥೀಯ ಕಾರ್ಪೊರೇಟ್ ಪರ ಧೋರಣೆ, ಫ್ಯಾಸಿಸಂ ಮತ್ತು ಯುದ್ಧದ ಮೂಲಕ ವಿಶ್ವದ ಜನರ ಮೇಲೆ ದಾಳಿ ನಡೆಸುತ್ತಿರುವ ನಿರ್ಣಾಯಕ ಘಟ್ಟದಲ್ಲಿ ಪಕ್ಷವು 13ನೇ ಈ ಮಹಾ ಅಧಿವೇಶನವನ್ನು ನಡೆಸುತ್ತಿದೆ. ನಿರ್ಣಾಯಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಸಿಪಿಐಎಂಎಲ್ ರೆಡ್ ಸ್ಟಾರ್ ಸ್ಪಷ್ಟ ಮತ್ತು ಖಚಿತವಾದ ನಿಲುವುಗಳನ್ನು ತೆಗೆದುಕೊಂಡಿದೆ. ಇದರ ಭಾಗವಾಗಿ ಪಕ್ಷದ ಮಹಾ ಅಧಿವೇಶನದಲ್ಲಿ ಸಾಮ್ರಾಜ್ಯಶಾಹಿ, ಯುದ್ಧ, ಫ್ಯಾಸಿಸಂ ಮತ್ತು ಜಾತಿ ವಿನಾಶ ಕುರಿತು 3 ಪ್ರಮುಖ ವಿಚಾರಗೋಷ್ಠಿಗಳು ನಡೆಸಲಿದ್ದು, ಇದರಲ್ಲಿ ವಿವಿಧ ಕಮ್ಯುನಿಸ್ಟ್ ಪಕ್ಷಗಳ ನಾಯಕರು, ಸಂಘಟನೆಗಳು ಮತ್ತು ವಿದ್ವಾಂಸರು ಭಾಗವಹಿಸಲಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳ ಸಹೋದರ ಕಮ್ಯುನಿಸ್ಟ್ ಪಕ್ಷಗಳ ಮುಖಂಡರು ಸಹ ಈ ಮಹಾ ಅಧಿವೇಶನದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕಾಮ್ರೇಡ್ ರಾಘವೇಂದ್ರ ಕುಷ್ಟಗಿ ಅವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಕಾಮ್ರೇಡ್ ಆರ್ ಮಾನಸಯ್ಯ ಅವರನ್ನು ಪ್ರಧಾನ ಸಂಚಾಲಕರನ್ನಾಗಿ ಒಳಗೊಂಡ 75 ಸದಸ್ಯರ ಸ್ವಾಗತ ಸಮಿತಿಯನ್ನು ರಚಿಸಲಾಗಿದೆ. ಎಂಡಿ ಇಕ್ಬಾಲ್, ಎಂಐಸಿ, ಎಚ್ಎನ್ ಬಡಿಗೇರ್, ವೀರಭದ್ರಪ್ಪ ಮತ್ತು ರವೀಂದ್ರನಾಥ್ ಪಟ್ಟಿ ಅವರನ್ನು ಉಪಾಧ್ಯಕ್ಷರೆಂದು ಆಯ್ಕೆ ಮಾಡಲಾಗಿದೆ. ಬಿ ರುದ್ರಯ್ಯ, ಎಂಡಿ ಅಮೀರ್ ಅಲಿ ಮತ್ತು ಎಂ ಗಂಗಾಧರ್ ಅವರು ಸ್ವಾಗತ ಸಮಿತಿಯ ಸಂಚಾಲಕರಾಗಿದ್ದಾರೆ. ಇವರ ಜೊತೆಗೆ ಬಿ ಬಸವರಾಜ್, ನೂರ್ ಜಹಾನ್, ಎಂ ಖಾಜಾ ಅಸ್ಲಂ ಪಾಷಾ, ಜೆ.ಬಿ. ರಾಜು, ರಾಜು ಪಟ್ಟಿ, ಬಾಬು ಭಂಡಾರಿಗಲ್, ಗುರುರಾಜ್ ಗೌಡೂರ್, ನಾರಾಯಣ್ ಬೆಳಗುರ್ಕಿ, ಎಂ ನಿರಂಜನ್ ಮತ್ತು ಕಬೀರ್ ಅವರನ್ನೊಳಗೊಂಡ ಕಾರ್ಯಕಾರಿ ಸಮಿತಿಯನ್ನು ಸಹ ರಚಿಸಲಾಗಿದೆ. ಪಕ್ಷದ ಮಹಾ ಅಧಿವೇಶನವನ್ನು ಯಶಸ್ವಿಗೊಳಿಸಲು ಎಲ್ಲ ಕ್ರಾಂತಿಕಾರಿ ಎಡಪಂಥೀಯ, ಪ್ರಗತಿಪರ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಪೂರ್ಣ ಹೃದಯದ ಬೆಂಬಲ ಮತ್ತು ಸಹಕಾರ ನೀಡಬೇಕೆಂದು ನಾವು ಮನವಿ ಮಾಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಪಕ್ಷದ 13ನೇ ಮಹಾ ಅಧಿವೇಶನದ ಅಧಿಕೃತ ಲೋಗೋ ಬಿಡುಗಡೆಗೊಳಿಸಲಾಯಿತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪಿಜೆ ಜೇಮ್ಸ್, ಪ್ರಧಾನ ಕಾರ್ಯದರ್ಶಿಗಳು, ಆರ್ ಮಾನಸಯ್ಯ, ಪಾಲಿಟ್ ಬ್ಯೂರೋ ಸದಸ್ಯರು, ಸ್ವಾಗತ ಸಮಿತಿಯ ಪ್ರಧಾನ ಸಂಚಾಲಕರು ಕಬೀರ್, ಪಾಲಿಟ್ ಬ್ಯೂರೋ ಸದಸ್ಯರು ಎಂಡಿ ಅಮೀರ್ ಅಲಿ, ಕೇಂದ್ರ ಸಮಿತಿ ಸದಸ್ಯರು ಎಂ ಗಂಗಾಧರ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಸೇರಿದಂತೆ ಅನೇಕರು ಇದ್ದರು. Our party is fighting forward. So it is part of that. Now CPM and Red Star, it is part of developing our life, our political intervention that we are now holding. That is the party who can fight. And as part of that, there are various international parties. Various international parties are coming from Latin America, Africa, Europe, and from Middle East, Palestine. Those parties which are now opposing the Zionism. ನಮ್ಮ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಬಡ ವರ್ಗದ ಜನರಿಗೆ ಇಂತಹ ಸಾಮೂಹಿಕ ವಿವಾಹ ಆಗುವುದರಿಂದ ತುಂಬಾ ಅನುಕೂಲ. ಈ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಶಾಸಕರು ಹಾಗೂ ಯೂತ್ ಐಕಾನ್ ಬಸನಗೌಡ ಬಾದರ್ಲಿ ಅವರು ತಮ್ಮ ಫೌಂಡೇಶನ್ನಿಂದ ಹಮ್ಮಿಕೊಂಡಿರುವ 151 ಸಾಮೂಹಿಕ ವಿವಾಹಗಳು 5001 ಮಾತೆಯರ ಉಡಿ ತುಂಬುವ ಮಹತ್ವದ ಕಾರ್ಯ ಹಾಗೂ ಅವರ 1 ವರ್ಷದ ಸಾಧನೆಗಳ ಕಾರ್ಯಗಳು ಏನು ಮಾಡಿದ್ದಾರೆ ಎಂದು ಸರ್ಕಾರದ ಸೌಲಭ್ಯಗಳು ಜನರಿಗೆ ಮುಟ್ಟಿಸಿದರೆಂಬ ಸಾಧನಾ ಕೈಪಿಡಿಯ ಪುಸ್ತಕ ಬಿಡುಗಡೆ ಹಾಗೂ ನೂತನ ವಧುವರಿಗೆ ಶುಭ ಹಾರೈಸಲು ಬಂದಿದ್ದೇನೆ ಎಂದು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಹೇಳಿದರು.
ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ಹಾಕಿದ್ದ ಭವ್ಯ ವೇದಿಕೆಯಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಮಾತನಾಡಿದ ಅವರು, ಧರ್ಮವನ್ನು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ. ಈ ಯೂತ್ ಐಕಾನ್ ಬಸವನಗೌಡ ಬಾದರ್ಲಿ ಸಂಘಟನಾ ಚತುರರಾಗಿದ್ದಾರೆ. ಆದರೆ ಅವರು ಆರ್ಥಿಕವಾಗಿ ಶ್ರೀಮಂತರಲ್ಲ, ಅವರು ಹೃದಯ ಶ್ರೀಮಂತರು. ಈ ಕ್ಷೇತ್ರದಲ್ಲಿ ಅವರು ಮಾಡುವ ಕೆಲಸಕ್ಕೆ ಬೆಂಬಲಿಸಿ ನಾನು ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸದಾ ಅವರ ಬೆನ್ನೆಲುಬಾಗಿರುತ್ತೇವೆ. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಬಸವನಗೌಡ ಬಾದರ್ಲಿ ಅವರನ್ನು ವಿಧಾನ ಪರಿಷತ್ ಶಾಸಕರನ್ನಾಗಿ ಮಾಡಿದ್ದು ಸಾರ್ಥಕವಾಗಿದೆ. ಏಕೆಂದರೆ ಇಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳನ್ನು ಗಮನಿಸಿದಾಗ ಈಗ ಅವರು ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಬಸವನಗೌಡ ಬಾದರ್ಲಿಯವರ ಜೊತೆಗೆ ನೀವೆಲ್ಲರೂ ಇದ್ದು ಅವರಿಗೆ ಆಶೀರ್ವಾದ ಮಾಡಿ ಬೆಳೆಸಿ ಎಂದರು. ಧಾರ್ಮಿಕ ನಂಬಿಕೆ ನಮ್ಮ ದೌರ್ಬಲ್ಯ ಅಲ್ಲ. ಒಬ್ಬರು ಇನ್ನೊಬ್ಬರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಸಹೋದರರಂತೆ ಜೀವನ ಸಾಗಿಸುವ ಮೂಲಕ ಸಾಮಾಜಿಕ ಸಾಮರಸ್ಯ ಸಮಾಜ ಕಟ್ಟಬೇಕು. ಬಸವನಗೌಡ ಫೌಂಡೇಶನ್ನಿಂದ 151 ಸಾಮೂಹಿಕ ವಿವಾಹದಿಂದ ಬಡವರಿಗೆ ವರದಾನವಾಗಲಿದೆ. ಬಸವನಗೌಡ ಬಾದರ್ಲಿಗೆ ಆಶೀರ್ವಾದ ಮಾಡಿರಿ, ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಲಿ, ಎಲ್ಲರೂ ಗಿಡ ಮರಗಳನ್ನು ಬೆಳೆಸಿ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸಚಿವರಾದ NS ಬೋಸರಾಜ್, RB ತಿಮ್ಮಾಪುರ, ಶಿವಾನಂದ ಪಾಟೀಲ್, ಶಿವರಾಜ್ ತಂಗಡಗಿ, ಶಾಸಕರಾದ ಹಂಪಯ್ಯ ನಾಯಕ್, ಬಸವನಗೌಡ ತುರ್ಬಿಹಾಳ್, BM ನಾಗರಾಜ್, ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ್, DH ಹೂಲ್ಗೇರಿ, ವಿಧಾನ ಪರಿಷತ್ ಶಾಸಕರಾದ ರಾಮಜಿಗೌಡ, ಜಕ್ಕಪ್ಪ, ಪುಟ್ಟಣ್ಣ, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್, ವಿಶ್ವಕರ್ಮ ನಿಗಮ ಮಂಡಳಿ ಅಧ್ಯಕ್ಷ ಸುಜ್ಞಾನಮೂರ್ತಿ ಸೇರಿದಂತೆ ವಿವಿಧ ಮಠಾಧೀಶರು, ಹರಗುರು ಚರಮೂರ್ತಿಗಳು, ಗಣ್ಯಮಾನ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಸುಮಾರು 40,000ಕ್ಕೂ ಹೆಚ್ಚು ಜನ ಸೇರಿದ್ದರು. ನೂತನ ವಧುವರರಿಗೆ ಶುಭ ಹಾರೈಸಿದರು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಾರಿದ್ದಾರೆ. ಇವತ್ತು ಬಸವನಗೌಡರು ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನ ನಿಮ್ಮೆಲ್ಲರನ್ನ ಸೇರಿಸಿ ಸಂಘಟನೆ ಮಾಡಿದ್ದಾರೆ. ಊರಲ್ಲಿ ಬೇಕಾದಷ್ಟು ಓರಿಗಳು ಹುಡ್ತವೆ. ಓರಿಗಳು ಎಲ್ಲ ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಬಸವನಗೌಡ ಅವರು ಸಂಘಟನೆಯಲ್ಲಿ ಚತುರರು, ಜನರ ಸೇವೆ ಮಾಡಬೇಕು. ನಾನು ಈ ಒಂದು ಕ್ಷೇತ್ರದಲ್ಲಿ ನನ್ನ ತನು, ಧನ, ಮನ, ಶ್ರಮ ಎಲ್ಲ ಕೂಡ ಅರ್ಪಿಸಿ ಜನರ ಕಲ್ಯಾಣಕ್ಕೋಸ್ಕರ ನಾನು ದುಡಿಬೇಕು ಅಂತ ಹೇಳಿ ಇವತ್ತು ಅವರ ಫೌಂಡೇಶನ್ ಇಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ ಕರ್ನಾಟಕ. ರಿಲ್ಯಾಕ್ಸ್ ಮೂಡ್ಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ MGR, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೇಸ್ಬಿ, ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, DJ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200-300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ
ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15ರಿಂದ 20 ಜನರು ತಂಗಲು ಸೆಂಟ್ರಲ್ ಎಸಿ ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 ಎಸಿ ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ ಹಿಂದೆ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್ ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ.